ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಭಗವದ್ಗೀತೆಯಲ್ಲಿ ಆ ನೈನ್ತ್ ಚಾಪ್ಟರ್ ನೈನ್ತ್ ಅಧ್ಯಾಯನಲ್ಲಿ 26 ಶ್ಲೋಕ ಬರೋ ಆ, ಇದು ನೋಡೋಣ. ಸೊ ಅದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಕೃಷ್ಣಾಮಿ ಪ್ರಯತಾತ್ಮನಃ. ಸೊ ಇದರದು ಆಲ್ಮೋಸ್ಟ್ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಏನಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಎಲಿ ಲೀಫ್, ಪುಷ್ಪ ಅಂದ್ರೆ ಫ್ಲವರ್, ಫಲಂ ಅಂದ್ರೆ ಫ್ರೂಟ್, ತೋಯಂ ಅಂದ್ರೆ ನೀರು. ಸೊ ಇವೆಲ್ಲ ಯಹ್ ಮೇ ಭಕ್ತ್ಯಾ ಪ್ರಯಚ್ಛತಿ ಅಂದ್ರೆ ಯಾರು ನಂಗ ಭಕ್ತಿ ವಿತ್ ಡಿವೋಷನ್, ಹೂ ಎವರ್ ಆಫರ್ಸ್ ಮೀ a leaf, a flower, a fruit and water, ತತ್ ಅಹಂ ಭಕ್ತಿ ಸಾರಿ ಅಶ್ನಾಮಿ ಪ್ರಯತಾತ್ಮನಃ ಅಂದ್ರೆ ಅದು ನಾನು ಆ ತಗೊಂತೀನಿ ಅಂತ ಅಂತಾರೆ ಬೇಸಿಕ್ಲಿ ದೇವರು. ಸೊ ಒಂದು ಎಲಿ, ಪುಷ್ಪ, ಫಲ, ನೀರು ಇದ್ಯಾರು ಭಕ್ತಿಯಿಂದ ಕೊಟ್ರೆ ನಾನ್ ತಗೊಂತೀನಿ ಅಂತ, ಅಷ್ಟೇ ಬೇಕು ಅಂತ. ಸೊ ಈ ಶ್ಲೋಕದಿಂದ ಆ ಬಹಳ ತತ್ವಗಳು ತಿಳ್ಕೊಬಂದು, ಒನ್ ಆಫ್ ವಿಚ್ ಇಸ್ ಏನ್ ಸಮರ್ಪಣೆ ಮಾಡ್ಬೋದು ದೇವ್ರಿಗ ಅಂತ. ಸೊ ಇಲ್ಲಿ ಆ ದೇವ್ರಗ ಏನು ಬೇಕಾಗಿಲ್ಲ ಅಂತ ಆ ಗೊತ್ತಾಗತ್ ನಮ್ಗ. ಅಮ್ಮ ಒಂದ್ ಚಲೋ ಎಕ್ಸಾಂಪಲ್ ಕೊಟ್ಟಿದ್ರು. ಅದೇನಂತಂದ್ರೆ ಒಂದ್ ಸಣ್ಣ ಕೂಸುಗ ಅಮ್ಮ ಎಲ್ಲಾ ತಿನ್ಸಿದ್ಮೇಲೆ ಆದ್ಮೇಲೆ ಅಮ್ಮ ಕೊಡೋ ಕಾಲಕ್ಕ ಮತ್ತ ಅದು ಬಂದು ಅಮ್ಮ ನಂಗ್ ಕೂಡ ಸ್ವಲ್ಪ ಕೊಡು ಅಂತ ಕೇಳತ್ತ. ಹೀಗೆ ಹೀಗೆ ತಿನ್ಸಿದ್ರುನು ಅದು ಪೂರಾ ಫುಲ್ ಇದ್ರುನು ಅಂದ್ರೂ ಇನ್ನೊಂದ್ ಸ್ವಲ್ಪ ಕೊಡು ಅಂತ ಕೇಳತ್ತ. ಹಂಗ ದೇವ್ರಗ ಏನು ಬೇಕಾಗ್ಲಿ, ದೇವ್ರು ಹ್ಯಾಸ್ ಎವ್ರಿಥಿಂಗ್, ಹಿ ಈಸ್ ಎವ್ರಿಥಿಂಗ್. ಸೊ ದೇವ್ರಿಗೆ ಏನ್ ಬೇಕಾಗಿಲ್ಲ ಅಂದ್ರುನು ಏನೋ ಒಂದ್ ಕೊಡ್ಬೇಕು ಅಂತಂದ್ರೆ ಪತ್ರ, ಪುಷ್ಪ, ಫಲ, ತ್ವಯ ಇಷ್ಟೇ ಇಷ್ಟೇ ಕೊಟ್ರುನು ಸಾಕು, ನೀ ಭಕ್ತಿಯಿಂದ ಕೊಡ್ಬೇಕು ಅಷ್ಟೇ ಎಂಬುದು. ಇನ್ನೊಂದೇನು ಅಂತಂದ್ರೆ ಆಮ್ ಈ ಪತ್ರ, ಪುಷ್ಪ, ಫಲ, ತ್ವಯ ಇವೆಲ್ಲ ಆ ಸಿಂಪಲ್ ಫುಡ್ಸ್ ಆರ್ ಸಿಂಪಲ್ ಥಿಂಗ್ಸ್. ಈಗ You can do it. You can continue in English also. No issues. okay. These are simple foods, and we can notice that it's also vegetarian. In other slokas of the Bhagavad Gita, uh, it talks about how which types of food are sattva, rajasika, tamasika, and in that we see that sattvic foods are the ones that are simple and come from nature, and ones that himsa samatatashti, so ones that we can acquire without doing harm. So here we can see why it is uttama to be vegetarian as well, because whatever we give devru, we have to take that, because ನಾವ್ ಏನ್ ತಿಂತೀವೋ ಅದು ದೇವ್ರದ್ದು ನೈವೇದ್ಯ ಇರ್ಬೇಕು ಅಲ್ಲ. ಆಗ್ಲಿ ಯಾವ್ದು for example, we can't give things that are not vegetarian to ದೇವ್ರು. ಆದ್ಮೇಲೆ ರಾಜಸಿಕ ತಾಮಸಿಕ ಆಹಾರ, ಲೈಕ್ ಫಾರ್ ಎಕ್ಸಾಂಪಲ್ ಆನಿಯನ್, ಗಾರ್ಲಿಕ್ ಇವೆಲ್ಲ ಯೂಶಲಿ ಮಠದಲ್ಲಿ they don't really make that. So why they don't is because it's rajasica and tamasika foods are not often, they're not offered to God. So if we're supposed to only eat their naivedya, then we can't eat that stuff. Thus uh, we have to stick to this diet. ಇನ್ನೊಂದೇನು ಅಂತಂದ್ರೆ the idea that yin, for example, at the end of the day, we're told that whatever actions we did, may that be good or bad, or we don't know if it's good or bad, ಎಲ್ಲ ದೇವ್ರಿಗೆ ಸಮರ್ಪಣೆ ಮಾಡ್ರಿ ಅಂತ ಹೇಳ್ಸ್ಕೊಟ್ಟಿರ್ತಾರೆ ಯೂಶ್ಲಿ ಅಮ್ಮ ಅಪ್ಪ. ಯಾಕ ಅಂತಂದ್ರೆ ದೇವ್ರು ಆ ನೀ ಏನೇ ಮಾಡ್ಲಿ, whatever you do, he will accept it. But just because he accepts it doesn't mean that you won't get the consequences. But at least Deoro will say, for example, okay, Nino, you accepted that you did something like this, right? So because you did that, I'll lessen your consequences a little bit, but you still have to face prashita. And then if you do punya, ದೇವರೇ ನಿಮ್ಗೆ ಸಮರ್ಪಣೆ, ನಿಮ್ಗೆ ಶ್ರೀ ಕೃಷ್ಣ ಅರ್ಪಣ ವಸ್ತು ಅಂತಂದ್ರೆ ಅವಾಗ ಇಟ್ಸ್ ಲೈಕ್ uh,
ನಾ ತಗೊಂಡು ಆದ್ಮೇಲೆ 10 ಟೈಮ್ಸ್ ಮತ್ತ ಕೊಡ್ತೀನಿ ಅಂತ ದಾಸರು ಹೇಳ್ತಾರ. ಸೊ ನೀ ಏನೇ ಒಳ್ಳೇದ್ ಮಾಡ್ಲಿ, ಈಗ ಒಂದ್ ಪತ್ರ ಕೊಟ್ರೆ ಅವಾಗ 10 ಪತ್ರ ಹಂಗ. ಸೊ ನೀ ಪುಣ್ಯ ಮಾಡಿದ್ರೆ ಅವಾಗ ಯು ಗೆಟ್ 10 ಟೈಮ್ಸ್ ದ ಫಲ. ಬಟ್ ಪಾಪ ಮಾಡಿದ್ರೆ ಅವಾಗ 10 ಟೈಮ್ಸ್ ಮೈನಸ್ ಮಾಡಿ ಆ ಮತ್ತ ಕಾನ್ಸಿಕ್ವೆನ್ಸಸ್ ಕೊಡ್ತಾರೆ. ಅದಕ್ಕೆ ಎಲ್ಲಾ ಎಸ್ಪೆಷಲಿ ಅಲ್ಲಿ ಕೂಡ ನಹಂಕರ್ತ ಹರಿಕರ್ತ ಎಂಬ ತತ್ವ ಕೂಡ ಬರುತ್ತೆ. ಯಾವಾಗ್ಲೂ ದೇವ್ರು ಮಾಡ್ರ ಅಂತಂದ್ರೆ ಅವಾಗ ಅಹಂಕಾರ ಬಂದು ಪಾಪ ಮಾಡ್ಬಿಡ್ಸಲ್ಲ. So ಅದು ಕೂಡ ಇನ್ನೊಂದು ತತ್ವ ತಿಳ್ಕೊಬಹುದು ಈ ಶ್ಲೋಕನಾಗ. ಸೊ ಹಂಗಂತೇಳಿ ಇಲ್ಲಿ ಎಲ್ಲಾ ಮಾಡಿರೋ ಪ್ರೆಸೆಂಟೇಶನ್ ಅದೆಲ್ಲ ಶ್ರೀ ಭಾರತೀಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರೇಶ್ ನಾಸ. Thank you. Thank you. And I think Shrish want to give, you want to read one of the shloka. Shrish, if you want to, you can start. ಇದು ಸ್ಕ್ರೀನ್ ಶೇರ್ ಸ್ಟಾಪ್ ಮಾಡ್ಲಾ? Uh, yeah, no issues. Yes, you can. ಓಕೆ, ಧನ್ಯವಾದಗಳು. Shri? Yeah, thank you. ಶ್ರೀ ಗುರುಭ್ಯೋ ನಮಃ. 9ನೇ ಅಧ್ಯಾಯದ 5ನೇ ಶ್ಲೋಕ. ನಚ ಮಸ್ತಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಬೃನ್ನ ಚ ಭೂತಾಸ್ತೋ ಮಹಾತ್ಮ ಭೂತ ಭಾವನಃ. ಇದರ ಅರ್ಥ, the beings are not pervading in me. See my extraordinary power. I sustain the beings, but I am not under their control. My form gives form to all beings. Okay. Anybody can, give explanation, further explanation for this? ಬೇರೆಯವರು, ಕಾರ್ತಿಕ್, ಮುರಳೀಧರ್, ಶ್ರೀಧರ್ sir, or Shrikar also. Shrikar want to give some more explanation on this? ಇದು which ಶ್ಲೋಕ is this again? Fifth ಶ್ಲೋಕ of 9th chapter. 9th chapter. ಇನ್ನೊಂದು ಇದು ಫಲಂ ಪತ್ರಂ ಪುಷ್ಪಂ ಅದರದು ಇನ್ನೊಂದು ಎಕ್ಸಾಂಪಲ್. ಪತ್ರ ಯಾರು ಕೊಟ್ರು ಅಂತಂದ್ರೆ ದ್ರೌಪದಿ ದೇವಿ ತನ್ನ ಇದು ಮಾಡೋವಾಗ ಕೃಷ್ಣ ಬರ್ತಾನಂತೆ ಆಶ್ರಮನಾಗಿರೋವಾಗ ಪಾಂಡವರ ವನವಾಸನಾಗ. ದೆನ್ ಅಕ್ಕಿ ಒಂದ್ ಪತ್ರ ಕೊಡ್ತಾಳ. ಆ ಪತ್ರದಿಂದ ಅಕ್ಷಯ ವಸ್ತ್ರವನ್ನ ಭಗವಂತ ಕೊಟ್ಟ. ಸೊ ಆ ಪತ್ರ ಆಮೇಲೆ ರುಕ್ಮಿಣಿ ದೇವಿ ಈಗ ಸತ್ಯಭಾಮ ತುಲಾಭಾರ ಮಾಡುವಾಗ, ಕೃಷ್ಣ ತುಲಾಭಾರ ಇರೋವಾಗ ಶಿ ಗಿವ್ಸ್ ಎವ್ರಿಥಿಂಗ್, ಲೈಕ್ ಬಂಗಾರ ಇಡ್ತಾಳ, ಮನ್ಯಾಗಿರೋ ಆಭರಣ ಇಡ್ತಾಳ, ಎಲ್ಲ ಇಡ್ತಾಳ. ಅಂದ್ರೂ ಕೃಷ್ಣನ್ ತೂಕ ಸಮಾನ ಬರೋದಿಲ್ಲಂತ. ಯಾವಾಗಾದ್ರೆ ರುಕ್ಮಿಣಿ ದೇವಿ ತುಳಸಿ ಆಫರ್ ಮಾಡ್ತಾಳೋ ಕೃಷ್ಣ ತುಲಾಭಾರನಾಗ ಸರಿ ಸಮಾನ ಆಗತ್ತಂತ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ವೇರ್ ಒಂದು ಭಕ್ತರು, ದ್ರೌಪದಿ ದೇವಿ ಆಗ್ಲಿ, ಲಕ್ಷ್ಮೀ ದೇವಿಯರೇ ಪರಮ ಭಕ್ತಳು, ಅವರೆಲ್ಲ ಒಂದು ಪತ್ರ ಆಫರ್ ಮಾಡಿ ಆ ತರ ಅವರು ತಮ್ಮ ಭಕ್ತಿಯನ್ನ ತೋರ್ಸಿದ್ರು ಅಂತ. ಮತ್ತೆ ಫಲ, ಗಜೇಂದ್ರ ಏನ್ ಮಾಡ್ತಾನ, ಗಜೇಂದ್ರ ಮೋಕ್ಷ ಆಗಕ್ಕಿನ ಮೊದ್ಲ ಫಲವನ್ನ ಆಫರ್ ಮಾಡ್ತಾನ ದೇವರಿಗೆ. ಪುಷ್ಪ ಆಫರ್ ಮಾಡ್ತಾನ. ನಾನ್ ಫಲ ಅಂದೆನಾ, ಸಾರಿ. ಆ ಪುಷ್ಪ ಅದು ದೇವರು ಮೋಕ್ಷವನ್ನೇ ಕೊಡ್ತಾರ ಗಜೇಂದ್ರನಿಗೆ. ಮತ್ತ ಫಲ ಯಾರು ಆಫರ್ ಮಾಡ್ತಾರ? ಶಬರಿ ರಾಮದೇವರಿಗೆ ಫಲ ಇದು ಮಾಡ್ತಾಳೆ. ಸೊ ಅದು ಈ 3 ಎಕ್ಸಾಂಪಲ್ಸ್. ಆದ್ಮೇಲೆ ಶ್ರೀಶ್ ಹೇಳಿರೋದು ಅಲ್ವಾ, ಭಗವಂತಂದೇ ಎಲ್ಲಾನು ಸೋರ್ಸ್ ಆಫ್ ಕ್ರಿಯೇಷನ್ ಭಗವಂತ. ಇದೆಲ್ಲ ಎಕ್ಸಿಸ್ಟ್ ಆಗಿರೋದೇ ಭಗವಂತನ ಇದರ್ಲಿಂದ ಅಲ್ವಾ. ಸೊ ಅದು ಅಲ್ಲೇ ಹೇಳಿ, ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಂ ಐಶ್ವರಂ ಭೂತ ಬೃನ್ನಚ ಭೂತಸ್ಥೋ ಮಮಾತ್ಮ ಭೂತ ಭಾವನ. ಸೊ ಎದಕ್ಕೂ ನಾನು ಇದು ಅಲ್ಲ ಅಂತ.
ಇಡೀ ಸೃಷ್ಟಿ ಅವನಿಂದ ಆಗಿದೆ. ಅವನಿಂದ ಆಗಿದೆ. ಅವನಿಗೆ ಹೌದು ಒಂದು ಹೌದು. ಅರ್ಘ್ಯ, ಒಂದು ನೀರಿನಿಂದ ಅವನೇ ಸೃಷ್ಟಿ ಮಾಡಿದಂತ ನೀರಿನಿಂದ ಒಂದು ಅರ್ಘ್ಯವನ್ನು ಕೊಡಬಹುದು. ಅವನೇ ಕರೆಕ್ಟ್. ಸೃಷ್ಟಿ ಮಾಡಿದಂತ ಒಂದು ಎಲೆ, ಹೂವು, ಹಣ್ಣುಗಳನ್ನ ಕೊಡಬಹುದು. ಅಂದ್ರೆ ಹ್ಮ್. ನೀವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಯಾವುದೇ ಕೆರೆಯ ಒಂದು ನೀರನ್ನು ಸಣ್ಣ ಕೆರೆಗೆ. ಸಣ್ಣ ನಿಮ್ಮಲ್ಲಿರುವಂತಹ ಒಂದು ಯಾವುದೇ ಸಣ್ಣವಾದ ವಿಷಯವನ್ನ ಅವನಿಗೆ ಕೊಡಬಹುದು ಫಿಸಿಕಲಿ, ಅಥವಾ ನೀವು ಅವನ ಚಿಂತನೆ ಮಾಡಿದ್ರು, ಅಂದ್ರೆ ಈ ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿಯಲ್ಲಿರುವಂತಹ ಚಿಂತನೆಯನ್ನು ಅವನಿಗೆ ಸಮರ್ಪಣೆ ಮಾಡಬಹುದು, ಹೌದು ಅಥವಾ ಹೌದು. ಮನಸ್ಸಿನಲ್ಲಿರುವ ಭಾವನೆಗಳನ್ನ ಅರ್ಪಣೆ ಮಾಡಬಹುದು. ಆ, ಬರೀ ಬರೀ ಏನು ಇಲ್ಲ ಅಂದ್ರೆ ನಮಸ್ಕಾರ ಮಾಡಬಹುದು, ಅವನಿಗೆ ಶರಣಾಗತಿ ಆಗ್ಬಹುದು. ಅದು ನಿನ್ನದು ಅನ್ನೋದು ಒಂದು ಆ, ಶರಣಾಗತಿ ಅಥವಾ ಅವನಿಗೆ ಸಮರ್ಪಣೆ ಏನೋ ಭಾವನೆ ಇದೆ, ಅದನ್ನ ಆ, ಅವನೇ ಸೃಷ್ಟಿ ಮಾಡಿದಂತ ಅವನಿಗೆ ಕೊಟ್ಟಾಗ ಅದು ಅವನಿಗೆ ವಿಶೇಷವಾಗಿ ಪ್ರೀತಿ. ಇನ್ನೊಂದೇನು ನಾ ನೋಟಿಸ್ ಮಾಡಿ ಅಂದ್ರೆ ಆ ದೇವರು ಎಲ್ಲಾ ಲೈಕ್ ಬ್ರಹ್ಮಾಂಡ ಅದೆಲ್ಲ ಅವ್ರ ಕೈಯಾಗೆ ಇರತ್ತ. ಆದ್ಮೇಲೆ ದೇವ್ರು ಎಲ್ಲಾ ಕಡೆ ಇರ್ತಾರ. ಸೊ ಈಸ್ ಆಲ್ವೇಸ್ ಮೇಂಟೈನಿಂಗ್ ಥಿಂಗ್ಸ್ ಅಂಡ್ ಅಪ್ಹೋಲ್ಡಿಂಗ್ ಥಿಂಗ್ಸ್ ಅಂತ ಅಂದ್ರುನು ಅವಾಗ ಆ ಒಂದು ಲೈಕ್ ಒಂದು ಫೇಮಸ್ ಪಿಕ್ಚರ್ ಅದೇನು ಅಂದ್ರೆ ಸಮ್ ಗ್ರೀಕ್ ಗಾಡ್ ಹೋಲ್ಡಿಂಗ್ ಅಪ್ ದ ಎರ್ತ್ ಅಂಡ್ ದೆನ್ ಇಟ್ ಲುಕ್ಸ್ ಲೈಕ್ ಈ ಸ್ಟ್ರಗ್ಲಿಂಗ್ ಆಗ್ಲಿ. ದೇವ್ರು ಆ ಇಷ್ಟೆಲ್ಲ ಮಾಡಿ ಸೃಷ್ಟಿ ಮಾಡಿ ಇದೆಲ್ಲ ಮಾಡಿದ್ಮೇಲೆ ಅವ್ರ ಸ್ಟ್ರಗ್ಲಿಂಗ್ ಅಂತ ನಾವು ತಿಳ್ಕೊಬಾರ್ದು. ಯಾಕಂದ್ರೆ ಅವ್ರು ಯಾವಾಗ್ನು ಲೈಕ್ ಆಮ್ನಿಪೊಟೆಂಟ್ ಆಮ್ನಿಪ್ರೆಸೆಂಟ್ ಇದೆಲ್ಲ ಇದ್ದು, ಸೊ ಅವ್ರು ಇಷ್ಟೆಲ್ಲ ಮಾಡಿದ್ರು ಆ ಏನು ಲೈಕ್ ಒಂದ್ ಚೂರ್ ಕೂಡ ಆಯಾಸ ಆಯಾಸ ಡಿಸ್ಕಂಫರ್ಟ್ ಏನು ಆಗುವುದಿಲ್ಲ. ಆಯಾಸ ಆಯಾಸ ಒಂದ್ ಚೂರ್ ಕೂಡ ಇರಲ್ಲ ಅಂತ. He will not be tired. He will not be tired because it's a, like it's a kind of play for him. ಈಗ ಸೃಷ್ಟಿ Yeah. ಸ್ಥಿತಿ ಲಯಗಳು ಅವನಿಗೆ ಹಾ. ಒಂದು ಆಟದ ಹಾಗೆ. ಬಟ್ ಅದು ಅವನ ಉದ್ದೇಶ ಮೇನ್ ಅಂತಂದ್ರೆ ಅವನಿಗೆ ಆಯಾಸ ಇಲ್ಲ ಈ ಸೃಷ್ಟಿ ಸ್ಥಿತಿ ಲಯಗಳಿಂದ ಆ, ಮಾಡೋದ್ರಿಂದ. ಮತ್ತೆ ಆದ್ರೆ ಇದರದ ಉದ್ದೇಶ ಅವನಿಗೇನಿಲ್ಲ, ಸ್ವಾರ್ಥ ಯಾವುದೂ ಇಲ್ಲ ಇದರಲ್ಲಿ. ವಿಶೇಷವಾಗಿ ಈ ಸಾತ್ವಿಕ ಜೀವಿಗಳ ಒಂದು ಸಾಧನೆ ಆಗಬೇಕು, ಆ ಸಾಧನೆಯಿಂದ ಅವ್ರು ಮೋಕ್ಷವನ್ನು ಮಾಡ್ಕೋಬೇಕು ಅನ್ನೋದೇ ಒಂದು ಉದ್ದೇಶ. ಹಾ. ದಿಸ್ ಇಸ್ ಆಮೇಲೆ ನೈಸ್ ನೈಸ್ ಇನ್ನೊಂದು ಶ್ರೀಕರ್. ಇನ್ನೊಂದು ಪರ್ಸ್ಪೆಕ್ಟಿವ್ ನಾವು ನೋಡಿದ್ರೆ, ಈಗ ನಾವು ಪರಮಾತ್ಮ ಈಶಾ ಜೀವ ಒಂದು ಅಂತ ನಾವು ಕೆಲವೊಂದು ಭಾವನಾ ಹಿಡ್ಕೊಂಡು ಹೋಗಿರ್ತೀವಿ. ಈಶಾ ಜೀವರ ಭಾವನಾ ಹೆಂಗಿರ್ತಂದ್ರೆ, ಈಗ ಜೀವರ ಭಾವನಾ ಹೆಂಗಂದ್ರೆ ನೀವು ಏನು ಕೊಟ್ಟರು ತೃಪ್ತಿ ಇರಂಗಿಲ್ಲ ಅವನಿಗೆ. ನೀವು ಎಷ್ಟೇ ಕೊಡ್ರಿ, ಇವತ್ತು ಬಂಗಾರ ಕೊಡ್ರಿ, ನಾಳೆ ಅದ್ರದ್ದು ಇನ್ನೊಂದೆಷ್ಟು ದೊಡ್ಡ ಏನಾದರೂ ಸಿಕ್ತು ಅಂದ್ರೆ ಅದು ಬೇಕು ಅಂತಾನ ಅವನಿಗೆ ಪ್ರಿಯ ಆಗ್ತಾನ, ಅದು ಕೂಡ ಹಂಗಿದ್ದಾಗ ಈ ಪರಮಾತ್ಮ ಈ ಜೀವರ ಜೊತೆ ಭೇದ ಇದಾನ ಮತ್ತು ಎಲ್ಲಾರ್ಕಿಂತ ಸುಪ್ರೀಂ ಇದಾನ ಅಂತ ಹೆಂಗಂದ್ರೆ, ಅವನಿಗೆ ಇದೇ ಆ, ಮಾನದಂಡದಲ್ಲಿ ನಾವೇನೋ ಕೊಡಬೇಕು ಅಂತ ಅನ್ನೋದೇನೂ ಇಲ್ಲ. ಹಿ ಈಸ್ ಹ್ಯಾಪಿ. ನೀವು ಬರೀ ಪತ್ರ ಕೊಟ್ಟರು ಸಾಕು, ನೀರು ಕೊಟ್ಟರು ಸಾಕು, ಬರೀ ತುಳಸಿ ಕೊಟ್ಟರು ಸಾಕು. ಪೂಜೆ ಒಳಗೆ ತುಳಸಿ ಇಲ್ಲದೆ ಪೂಜೆ ಮಾಡಬಾರ್ದಂತಾರೆ. ಆದ್ರೆ ತುಳಸಿನೇ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಏನು ಮಾಡ್ಬೇಕು ಅಂತ ತುಳಸಿ ಕಾಸ್ಟ್ ಇಟ್ಕೋರಿ ಅಂತಾರೆ. ತುಳಸಿ ಕಾಸ್ಟೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ತುಳಸಿ ತುಳಸಿ ಅನ್ಕೋತ ನಾವು ಮಾಡ್ಬೇಕಂತ. ಅವಾಗ ಅದಕ್ಕೂ ಪರಮಾತ್ಮ ತೃಪ್ತಿ ಆಗ್ತಾನಂತೆ. ಅಂದ್ರೆ ಆ ಥರ ತೃಪ್ತಿ ಪಡಿಸ್ಲಿಕ್ಕೆ ಅತ್ಯಂತ ಈಸಿ ಆಗಿರೋದಂದ್ರೆ ಪರಮಾತ್ಮ ಒಬ್ಬತ್ತೇ. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿತ್ವ ಅಂತ ನಾವು ಹೇಳ್ಬೋದು. ಹಿಂಗಾಗಿ ಅಲ್ಲಿಯೂ ಕೂಡ ಪರಮಾತ್ಮ ತನ್ನ ಸರ್ವೋತ್ತಮತ್ವನ ತೋರಿಸ್ಕೊಡ್ತಾನವ. ಹ್ಮ್ ಅದು ಹೆಂಗೆ ಕರೆಕ್ಟ್. ಜಗದುದರ ಅಂತ ಹೇಳ್ತೀವಲ್ಲ, ಇಡೀ ಜಗತ್ತನ್ನೇ ಪರಮಾತ್ಮ ಹೊಟ್ಟಿ ಒಳಗೆ ಇಟ್ಕೊಂಡು ಸದಾಕ ಅವ್ನ ಹೊಟ್ಟಿ ಹೆಂಗಿತ್ತು ಅಂದ್ರೆ ಒಂದು ಜಸ್ಟ್ ಒಂದು, ಈಗ ಉಪವಾಸ ಮಾಡೋದನ್ನ ಹೊಟ್ಟಿ ಹೆಂಗೆ ಒಳಗೆ ಹೋಗಿ ಹತ್ತಿರ್ತದಲ್ಲ ಬೆನ್ನಿಗೆ, ಮ್ಯಾಲ ಒಂದು 3 ಗೆರಿ ಬಿದ್ದಿರ್ತಾವಂತ, ಆ ಥರ ಕಾಣಿಸ್ತದಂತ ಪರಮಾತ್ಮನ ಹೊಟ್ಟಿ. ಅಂದರೆ ಅವನಿಗೆ ಏನದು ಸಾಸಿವೆ ಕಾಳಷ್ಟು ಒಳಗೆ ಕೂತಿಲ್ಲ ಹೊಟ್ಟೆಯಲ್ಲಿ ಅಂತ, ಅಷ್ಟು ಅಷ್ಟು ಅನಾಯಾಸವಾಗಿ ಪ್ರಸನ್ನ ಮುಖದಿಂದ. ಈಗ ಹೊಟ್ಟೆ ತುಂಬಿದವನ ಆಕಾರ ಹೆಂಗಿರ್ತಂದ್ರೆ ನಿದ್ದೆ ಬಂದಿರ್ತದೆ, ಸುಸ್ತಾಗಿರ್ತದೆ, ಅಥವಾ ಎಲ್ಲೋ ಬೇರೆ ಕಡೆ ಲಕ್ಷ್ಯ ಹೋಗ್ತಿರ್ತದೆ, ಏನೇ ಹೇಳ್ತಿದ್ರು ಬೇರೆ ಕಡೆ ಲಕ್ಷ್ಯ ಇರ್ತದೆ. ಅವನ ಹತ್ರ ಸಂತೋಷ ಭಾವನೆ ಇರಂಗಿಲ್ಲ, ಅಂದ್ರೆ ಒಂಥರ ಪ್ರಸನ್ನ ಮನಸ್ಸು ಇರಂಗಿಲ್ಲ. ಅದು ಪರಮಾತ್ಮ ಎಲ್ಲ ಪ್ರಸನ್ನ ತೋರಿಸ್ತಾರಂತ. ಹಂಗೆ ಅವನ ಇದರಿಂದ ಕೂಡ ನಾವು ಪರಮಾತ್ಮ ಎಷ್ಟು ಶ್ರೇಷ್ಠ, ಎಷ್ಟು ಸರ್ವೋತ್ತಮ ಅಂತಲೂ ತಿಳ್ಕೊಬೋದು. ನಮ್ಮ ಜೊತೆ ಕಂಪೇರ್ ಮಾಡ್ಕೋಬಾರ್ದು ಅವನಿಗೆ. ಆಲ್ಸೋ ಐ ವಾಂಟೆಡ್ ಟು ಆಡ್ ಲೈಕ್ ನಮ್ ಸ್ಕೂಲ್ನಾಗ ಸ್ವಲ್ಪ ಏನ್ ಹೇಳ್ಸ್ಕೊಡ್ತಾರೋ ಅದು ಸ್ವಲ್ಪ ರಿಲೇಷನ್ ಮಾಡ್ಕೊಲಿಕ್ಕ. um ದೇವ್ರು ಎಲ್ಲಾ ಕಡೆ ಇರ್ತಾರ, ಆದ್ಮೇಲೆ ದೇವ್ರೇ ಎಲ್ಲಾ ಕ್ರಿಯೇಟ್ ಮಾಡ್ತಾರ ಅಂಬೋದು. ಸೊ ಆಡಿಂಗ್ ಆನ್ ಟು ದಟ್, ಸೈನ್ಸ್ ನಾಗ ನಾವ್ ಸೆಲ್ ಥಿಯರಿ ಬಗ್ಗೆ ಕಲ್ತ್ಕೊಂತೀವಿ. ಸೊ cells are the basic unit of life. All cells come from pre-existing cells, and all living things are made of cells ಅಂತ. ಸೊ ಹಂಗ ಅಂದ್ರೆ ಪೂರಾ ಡೈರೆಕ್ಟ್ ಲೈಕ್ ಕನೆಕ್ಷನ್ ಮಾಡ್ಲಿಕ್ಕಿಲ್ಲ. ಆಗ್ಲಿ ದೇವ್ರು ಎಲ್ಲಾದ್ರಾಗ ಇರ್ತಾರ, ಆದ್ಮೇಲೆ
ಎಷ್ಟು ಸಣ್ಣ ಲೈಕ್ ಈಗ ಸೆಲ್ ಒಳಗಿರೋ ಸಣ್ಣ ಸಣ್ಣ ಆರ್ಗನಲ್ಸ್ ಒಳಗಿರೋ ಪ್ರೋಟೀನ್ ಆದ್ಮೇಲೆ ಅದರ ಕೆಮಿಕಲ್ಸ್, ಆ ಕೆಮಿಕಲ್ ಒಳಗಿರೋ ಆಟಮ್ ಒಳಗಿರೋ ನ್ಯೂಕ್ಲಿಯಸ್ ನಾಗ ಇದ್ದು ಕೂಡ ಅದೆಲ್ಲ ಕಂಬೈನ್ ಮಾಡಿ, ಅಷ್ಟೆಲ್ಲ ಸೆಲ್ಸ್ ಕಂಬೈನ್ ಮಾಡಿ ಇಷ್ಟು ಒಂದು ಓವರ್ ಲೈಕ್ 1 ಟ್ರಿಲಿಯನ್ ಸೆಲ್ಸ್ ಮಾಡಿ ಒಂದು ಕೂಸು ಮಾಡ್ಲಿಕ್ಕೆ ಕೂಡ ಅದ್ರಾಗ ಕೂಡ ಇರ್ತಾರ. ಆದ್ಮೇಲೆ ಸಮಟೈಮ್ಸ್ ಟ್ರೀಸ್ ನೋಡಿರ್ತೀವಿ ಆನ್ ಲೈಕ್ ದ ಇಂಟರ್ನೆಟ್ ಅಂಡ್ ದೇರ್ ಲೈಕ್ taller than skyscrapers ಅದ್ರಾಗ ಕೂಡ ಇರ್ತಾರ. ಆದ್ಮೇಲೆ skyscrapers ಅಣುವಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿ. yeah. So from the down to the basic like creation and existence of the smallest thing in the world up to the biggest thing in the world and the world itself, ದೇವ್ರು ಎಲ್ಲದ್ರಾಗ ಇದ್ದು ಕ್ರಿಯೇಟ್ ಮಾಡಿ ಓಡಿಸ್ಲಿಗತ್ತಾರ ಅಂತ ಕೂಡ ತಿಳ್ಕೊಬಹುದು. Yes. ಸೂಕ್ಷ್ಮ ಸ್ಥೂಲ ಅಂತ ಎರಡು ಶಬ್ದಗಳು. ಅಂದ್ರೆ ಹಾ. ಸೂಕ್ಷ್ಮ ರೀತಿಯಿಂದನೂ ದೇವರಿದ್ದಾನೆ ಅಂತ. ಅಂದ್ರೆ ಅಣುಗಳಲ್ಲಿ ಆ ಆ, ಚೇತನ ಆ, ಅಚೇತನ ಏನಿದೆ ಜಡ ಮತ್ತೆ ಇದರಲ್ಲಿ ಅಲ್ಲಿಯೂ ಸೂಕ್ಷ್ಮವಾಗಿದ್ದಾನೆ. ಮತ್ತೆ ಇಡೀ ನಾವು ವಿಶ್ವವನ್ನು ನೋಡಿದಾಗ ಎಲ್ಲವೂ ಅವನ ಒಳಗಡೆ ಇದೆ. ಸೊ ಸ್ಥೂಲವಾಗಿಯೂ ಇದ್ದಾನೆ ದೇವರು, ಸೂಕ್ಷ್ಮವಾಗಿಯೂ ಇದ್ದಾನೆ. ಸೊ ಈ ತರ ಚಿಂತನೆ ಮಾಡ್ಬೋದು. ಇಲ್ಲಿ ಇವರು ವಾರುಣಿ, ವೇದೇಶ್, ಅನಘಾ, they want to give any shloka? Anyone they want to read any shloka? ಶ್ರೀಶ್, ವಾರುಣಿ ಇದ್ದಾರ? ವಾರುಣಿ, ವೇದೇಶ್? Varni is coming. Okay. Yeah, just we will wait and we'll going to give you, 1 or 2 minutes for kids. We thought like, this session will be more for, Bala Bodhi. That's why we will going to give some Varni is space for here. them. Okay. ಯಾ Then, ಬೇಕಾದ್ರೆ ಈ ವಾರ ಎಲ್ಲ ಮಕ್ಕಳಿಂದ ಮಾಡಿಸ್ಬೋದು. ಗೀತಾ ಜಯಂತಿನೂ ಇದೆ ಅಂಡ್ ಶ್ರೀಕರ್ ಆಲ್ಸೋ ದೇ ಹ್ಯಾವ್ ಹಾಲಿಡೇ ಈ ವಾರ. Hmm. ಸೊ sure, sure. ಅವರು ವಿ ಕ್ಯಾನ್ ಗಿವ್ ಇಟ್ ಸಮಯ. Yeah, sure. We'll read. ಛಾಯಸಿ ಚೇತ್ ಕರ್ಮಣಸ್ತೆ ಮತಾ ಪುತ್ರೇ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಇಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ಹೇ ಕೇಶವ, ಹೇ ಜನಾರ್ದನ, ಕರ್ಮಕ್ಕಿಂತಲೂ ಬುದ್ಧಿಯು ಹೆಚ್ಚು ಎಂದು ನೀನು ಹೇಳಿದ್ರಿ ರುವೆ. ಆದರೂ ಯಾಕ ನನಗೆ ಘೋರ ಯುದ್ಧನಾಗ ತಂದಿಸಿ ಯುದ್ಧ ಮಾಡಲಿಕ್ಕೆ ನಾ ಯಾಕೆ ಯುದ್ಧ ಮಾಡಬೇಕು? ಕೃಷ್ಣ ಪ್ರಜ್ಞೆಯನ್ನು ನಾನು ನೆಪ ಮಾಡಿಕೊಂಡು ನಾನು ಎಲ್ಲವನ್ನು ಬಿಟ್ಟು ತಪಸ್ಸು ಮಾಡಲು ಓಡುತ್ತೇನೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋ ಹಮಾಪ್ನುಯಾತ್. ಹೇ ಜನಾರ್ದನ, ಹೇ ಕೇಶವ, ನೀನು ಮೊದಲು ಸಾಂಖ್ಯಯೋಗ, ಬುದ್ಧಿಯೋಗ ಮತ್ತು ಒಬ್ಬ ಶಿಷ್ಯ ಹೇಗೆ ಇರಬೇಕು ಎಂದು ಹೇಳಿರುವೆ. ಆದರೂ ನಿನ್ನ ಮಾತುಗಳು ನನಗೆ ಮೋಹ ಉಂಟು ಮಾಡುತ್ತಿವೆ. ನನಗೂ ತಿಳಿಯುವಂತೆ, ಸಾಮಾನ್ಯರಿಗೂ ತಿಳಿಯುವಂತೆ ಕೃಷ್ಣ ಪ್ರಜ್ಞೆಯನ್ನು ಹೇಳು ಮತ್ತು ಯಾವುದು ಸರಿ ಯಾವುದು ತಪ್ಪು ಅದನ್ನು ಹೇಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ, ತುಂಬಾ ಚೆನ್ನಾಗಿತ್ತು. ಅದರದ್ದು ಎಕ್ಸ್ಪ್ಲನೇಷನ್ ಹಾಗೆ ಕೊಡ್ತೀರಾ? ಅದು ಯಾವ ನೈನ್ತೇನಾ ಅದು? ಯಾವ್ದು ಬೇರೆ ಇದೆ ಐ ಥಿಂಕ್. ಫಸ್ಟ್ ಚಾಪ್ಟರ್ ಅಲ್ಲ, ಫಸ್ಟ್ ಆರ್ ಸೆಕೆಂಡ್? ಮೂರನೇ ಶ್ಲೋಕ ಕರ್ಮಯೋಗ. ಕರ್ಮಯೋಗದಲ್ಲಿ 3ನೇ ಶ್ಲೋಕ. ಓಕೆ, ಹಾ. ಫಸ್ಟ್ ಶ್ಲೋಕ. ಅಂದ್ರೆ ಥರ್ಡ್ ಚಾಪ್ಟರ್. ಕರ್ಮಕ್ಕಿಂತ ಜ್ಞಾನ ಅಧಿಕ ಇದ್ರೆ ನನಗೆ ಕರ್ಮದಲ್ಲಿ ಯಾಕೆ ನನ್ನನ್ನ ತೊಡಗಿಸ್ತೀಯಾ ಅಂತ ಅರ್ಜುನ ಕೇಳ್ತಾನೆ.
ಅರ್ಜುನ ಕೇಳ್ತಾನೆ, ಹೌದು. ಅವ ನಾನು ಕೇಳ್ತಾನ, ನಾನು ಸುಮ್ಮ ಕೃಷ್ಣ ಪ್ರಜ್ಞಾ ಬೆಳೆಸ್ಕೊಂಡು ಹೋಗಿ ತಪಸ್ಸರ್ ಕೂಡ್ತಿನ್ಲಾ, ಇಂಥ ಪರಿ ಘೋರ್ ಯುದ್ಧ ಯಾಕೆ ಬಂದ್ ಮಾಡ್ಬೇಕು ಅಂತ ಅವನ್ ಪ್ರಶ್ನೆ. ಆ ಅದಕ್ಕ ಕೃಷ್ಣ ಹೇಳಿರೋದು ಅದೇ ಹೇಳ್ತಾನಲ್ಲ ಲಾಸ್ಟ್ಗ ಉತ್ತರ, ಯಾರು ಕರ್ಮದಿಂದ ಇದು ಮಾಡ್ಲಿಕ್ಕಿಲ್ಲ. ಪ್ರತಿಯೊಬ್ರು ಕರ್ಮ ಮಾಡ್ತಾರ, ಕೂಡ್ತಾರ ಅಲ್ವಾ, ಬ್ರೀದರೆ ಮಾಡ್ತಾರ, ಏನು ಕೆಲಸ ಕರ್ಮತ್ಯಾಗ ಮಾಡ್ತಾರ ಇಲ್ಲ. ಮಾಡಂಗಿಲ್ಲ. ಹಾ, ಕರ್ಮ ತ್ಯಾಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದೇ ಹೇಳ್ತಾನ ಕೃಷ್ಣ, ಬಹಳ ಒಳ್ಳೆ ವಿಷಯ 3rd ಚಾಪ್ಟರ್ ಅಲ್ಲಿ. ನಾವು ಇಂದ್ರಿಯಗಳು ಈಗ ನಮಗೊಂದು ಕಣ್ಣಿಗೆ ಕಾಣಿಸ್ತದ, ಅದು ನನಗ್ ಬೇಕು ಅಂತ ಅನ್ಸಿದ್ದಾಗ ಅದನ್ನ ಫೋರ್ಸ್ಫುಲಿ ನಾವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡ್ರು ಮನ್ಸಲ್ಲಿ ಅದು ನಮಗ್ ಬಯಸ್ತಾ ಇದ್ರೆ ಅದು ಮಿಥ್ಯಾಚಾರ ಅಂತ ಹೇಳ್ತಾರೆ. ಮಿಥ್ಯಾಚಾರಸ ಉಚ್ಯತೆ. ಯಾಕೆ ಅಂತಂದ್ರೆ ನೀನು ತಪ್ಪು ಮಾಡ್ತಾ ಇದೀಯ. ನೀನು ವಿವೇಕದಿಂದ ಅದನ್ನ ತಿಳ್ಕೊಂಡು ಬುದ್ಧಿಯಿಂದ ಕಂಟ್ರೋಲ್ ಮಾಡ್ಬೇಕು. ಸೊ ಆ ಜ್ಞಾನೇಂದ್ರಿಯಗಳನ್ನು ಮನಸ್ಸಿನಿಂದ ನಿಯಂತ್ರಣೆ ಮಾಡಿ ಫಲ ಅಪೇಕ್ಷೆ ಬಿಡ್ಬೇಕು. ಆ ಫಲ ಅಪೇಕ್ಷೆ ಬಿಟ್ಟು ಕರ್ಮವನ್ನು ಮಾಡು. ನೀನು ಕರ್ತವ್ಯ ಕರ್ಮ ಅಂತ ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ. ಈಗ ಅರ್ಜುನ ಯಾರು? ಅರ್ಜುನ ಈಸ್ ಅ ಕಿಂಗ್. ಸೊ ಕಿಂಗ್ಸ್ ರೆಸ್ಪಾನ್ಸಿಬಿಲಿಟಿ ಏನು? ಬ್ರಾಹ್ಮಣರ ರೆಸ್ಪಾನ್ಸಿಬಿಲಿಟಿ ಇಷ್ಟು 6 ಹೇಳಿದೆ ನಾನು ಆ ದಿನ. ಅಧ್ಯಯನ, ಅಧ್ಯಾಪನ, ಯಜ್ಞ, ಯಾಜನ, ದಾನ, ಪ್ರತಿಗ್ರಹ. ಇದು ಬ್ರಾಹ್ಮಣನ ಕರ್ತವ್ಯ. ಅದೇ ಅರ್ಜುನ ಇಸ್ ಅ ಕ್ಷತ್ರಿಯ, ಕಿಂಗ್. ಸೊ ಆ ಕಿಂಗ್ ಕರ್ತವ್ಯ ಏನು? ಹಿ ಹ್ಯಾಸ್ ಟು ಫೈಟ್ ಅಲ್ವಾ? ಸೊ ಆ ಫೈಟಿಂಗ್ ಬಿಟ್ಟು ನಾನು ಜಪ ಮಾಡ್ಕೊಂತ ಕೂಡ್ತೀನಿ ಅಂತಂದ್ರೆ ಅಲ್ಲಿ ಕರ್ತವ್ಯ ಚ್ಯುತಿ ಆಗ್ತದ. ಯಾತರ ಆದ್ರೆ, ಈಗ ಒಂದು ತಾಯಿ ನಾನು ಮನೆಯಲ್ಲಿ ಕೆಲಸ ಮಾಡ್ಲಾರ್ದಂಗ ಆಫೀಸ್ನಾಗ ಕೆಲಸ ಮಾಡ್ತೀನಿ ಅಂತ ಅಂದಾಗ ಆಕಿನ್ ಕರ್ತವ್ಯ ಬಿಡ್ತಾ ಇದ್ದಾಳ. ಆಕಿ ಮೊದ್ಲ ಕರ್ತವ್ಯ ಏನು? ಮಕ್ಕಳಿಗೆ ನೋಡ್ಕೋಬೇಕು, ಗಂಡಗ್ ನೋಡ್ಕೋಬೇಕು, ಅದೆಲ್ಲ ಮಾಡ್ಬೇಕಾಗ್ತದ. ಇಲ್ಲ ನಾನು ಕೂತ್ಕೊಂಡ್ ನಾನು ಆಫೀಸ್ ಕೆಲಸ ಮಾಡ್ತೀನಿ, ನಾ ಗಳಿಸ್ತೀನಿ ಅಂತಂದ್ರೆ ಅದು ಒಪ್ಕೋಲ್ಲ ದೇವ್ರು. ಅದೇ ತರ ಒಂದು ಬಾಯ್ ಆಗಿ ಒಂದು ಗಂಡನ ಕರ್ತವ್ಯ ಏನು? ಹೊರಗ್ ಹೋಗಿ ಗಳಿಸಿ ತರೋ ಕರ್ತವ್ಯ ಒಂದು ಗಂಡಸಿಗೆ ಇದೆ. ಇಲ್ಲ ನಾನ್ ಮನೇಲಿ ಮಾಡಿ ನಾನ್ ಅಡ್ಗೆ ಮಾಡ್ತೀನಿ ಅಂತ ಹೇಳಿಕ್ಕಿಲ್ಲ. ಸೊ ಆ ವಿಷಯನಾಗ ಒಂದು ಕಿಂಗ್ ಏನ್ ಮಾಡ್ಬೇಕು? ಹಿ ಈಸ್ ರೆಸ್ಪಾನ್ಸಿಬಲ್ ಅಂಡ್ ಹಿ ಹ್ಯಾಸ್ ಬಿನ್ ಟ್ರೈನ್ಡ್ ಇನ್ ದ ಈ ಫೈಟ್ ನಲ್ಲಿ ಟ್ರೈನ್ ಮಾಡಿದ್ದಾರೆ ಅವನಿಗೆ. ಅದೇ ತರ ಒಂದ್ ಬ್ರಾಹ್ಮಣಗೆ ವೇದ ಉಚ್ಚಾರ ಮಾಡ್ಲಿಕ್ಕೆ ಟ್ರೈನ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ಡೂ ದ ಜಪ. ಇಲ್ಲ ನಾ ಇವತ್ ಮಾಡಂಗಿಲ್ಲ ಅಂತಂದ್ರೆ ನಡೆಂಗಿಲ್ಲ. ನಮ್ ಕರ್ತವ್ಯ ಅದು. ಸೊ ಆ ಕರ್ತವ್ಯ ಕರ್ಮವನ್ನು ಫಲ ಬಿಟ್ಟು, ಫಲ ಅಂತಂದ್ರೆ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಭಗವಂತ ನಾವು ಮಾಡಿದ್ರೆ, ಪ್ರೀಣಯಾಮೋ ವಾಸುದೇವಂ ಎಂಬುವಂತ ಉದ್ದೇಶದಿಂದ ನಾವು ಮಾಡಿದ್ರೆ ಅವಾಗ ಭಗವಂತ ಅಕ್ಷಯ ಫಲ ಕೊಡ್ತಾನ, ಮೋಕ್ಷ ಫಲ ಕೊಡ್ತಾನ ಸಾತ್ವಿಕರಿಗೆ. ಇದು ಸಾತ್ವಿಕರಾಗಿ, ಬ್ರಾಹ್ಮಣರಾಗಿ, ಕ್ಷತ್ರಿಯರಾಗಿ ಮಾಡ್ಬೇಕಾಗಿದ್ದು. ಸೊ ನೀ ಯಾರೇ ಇರ್ಲಿ ಅವ್ರದ್ರಾಗ ನೀನು ಇದು ನೋಡ್ಬೇಡ, ನನ್ನವರು ಬೇರೆಯವರು ಅಂಬೋ ಭೇದ ಭಾವ ಇರಬಾರ್ದು, ಅದನ್ನ ನೀ ಮಾಡ್ಬೇಡ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈ ನಂಗೆ ಯಾಕ ಅಕರ್ಮನ ವ್ಯಾಮೋಹ ಮಾಡ್ತಾ ಇದ್ದಿ ಅಂತ ನಂಬೋ ಮಾತಿಗೆ. ಈ ಯಾವುದೇ ಕರ್ಮ ತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇಡೀ ಸೃಷ್ಟಿ ಸ್ಟಾರ್ಟಿಂಗ್ ಪೊಸಿಷನ್ ಇಂದ ಅಂದ್ರೆ ಡೇ 1 ಟೈಮ್ 0 ಪಾಯಿಂಟ್ ಇಂದ ನೀವು ವಿಚಾರ ಮಾಡಿದಾಗೂ ಯಾವುದೇ ಜೀವಿಯು ಈ ಸೃಷ್ಟಿ ಆದಿಯಿಂದನೂ ಕರ್ಮಕ್ಕೆ ಸ್ವಾಭಾವಿಕವಾಗಿ ಪ್ರಾರಬ್ಧಕವಾಗಿ ಅದರದ್ದು ಆ ಕರ್ಮವನ್ನು ಮಾಡ್ಕೊಂಡೇ ಹೋಗ್ತದೆ. ಈಗ ಬ್ರಹ್ಮದೇವರ ಆ ಬ್ರಹ್ಮದೇವರ ಪೊಸಿಷನ್ಗೆ ಆ ಜೀವಿ ಬಂದಾಗ ಅದು ಮೊದ್ಲಿಗೆ ನೋಡಿದ್ದೆ ಏನಿದೆ, ಕತ್ಲಿದೆ, ನಾನು ಏನ್ ಹುಡುಕ್ಬೇಕು, ಏನ್ ಮಾಡ್ಬೇಕು ಅಂದಾಗ ಓಂ ಅಂತ ಶಬ್ದ ಬಂತು, ಅಲ್ಲಿಂದ ತಪಸ್ಸಿಗೆ ಕೂಳ್ತು ಅಂತ ಬ್ರಹ್ಮದೇವರ ಬಗ್ಗೆ ಕೇಳ್ತೀವಿ. ಆ ಜೀವಿ ಆ ಪೊಸಿಷನ್ಗೆ ಬಂದಾಗ ಕರ್ಮ ಶುರು ಆಗೇ ಬಿಡ್ತು. ಹಾಗೆ ಪ್ರತಿಯೊಂದು ಸೃಷ್ಟಿ ಆದಿಯಿಂದನೂ ಈ ಕರ್ಮದ ಅಂದ್ರೆ ಡೇ 1 ಟೈಮ್ 0ದಿಂದನೂ ಈ ಕರ್ಮದ ತ್ಯಾಗದ ಅವಶ್ಯಕತೆ ಆಗುವುದೇ ಇಲ್ಲ. ಇಟ್ಸ್ ಇಂಪಾಸಿಬಲ್ ದಟ್ ಎನಿಬಡಿ ಕ್ಯಾನ್ ಡೂ ಕರ್ಮ ತ್ಯಾಗ ಕ್ಯಾನ್ ಡೂ ಇಟ್. ಸೊ ಅಷ್ಟೊಂದು ಇದೆ. ಅಂದ್ರೆ ಅದು ಆಮೇಲೆ ರಿಕರ್ಸಿವ್ ಇರಬಹುದು, ಬೇರೆ ಬೇರೆ ಅದ ಒಂದು ಹಿಂದಿನ ಕರ್ಮದಿಂದ ಮುಂದಿನ ಕರ್ಮ, ಅದರ ಮುಂದಿನ ಕರ್ಮದಿಂದ ಅದರ ಮುಂದಿನ ಕರ್ಮ, ಆ ತರ ಒಂದು ಕ್ರಿಯೇಟ್ ಆಗ್ತಾನೆ ಹೋಗ್ತದೆ. ಸೊ ಇದು ಅದರದ ಕರ್ಮದ ಒಂದು ಏನ ಅಕ್ಯುಮುಲೇಷನ್ ಆಗೋದು, ಮತ್ತೆ ಅದರದ ಪರಿಣಾಮ, ಅದರಿಂದ ಮತ್ತೆ ಇನ್ನೊಂದು ಕರ್ಮ ಹುಟ್ಟುದು, ಇದು ಕಂಟಿನ್ಯೂಸ್ ಪ್ರೊಸೆಸ್. ಸೊ ಈ ಈಗ ಮಕ್ಕಳ ರೀತಿಯಾಗಿ ಹೌದು, ಈಗ ಮಕ್ಕಳ ವಿಷಯನಲ್ಲಿ ಹೇಳ್ಬೇಕು ಅಂತಂದ್ರೆ ಎಲ್ಲಾರು ಮಕ್ಕಳು ನಿಮ್ ಕರ್ತವ್ಯ ಏನು? ಫಸ್ಟ್ ಚಲೋ ಓದ್ಕೋಬೇಕು. ಸ್ಕೂಲಲ್ಲಿ ಹೋಗಿ ನಮಗ್ ಟೀಚರ್ ಏನ್ ಕಲಿಸ್ತಾರ, ನಮಗ ತಂದೆ ತಾಯಿ ಏನ್ ಹೇಳ್ತಾರ, ಫಸ್ಟ್ ಫಾಲೋ.
ಫಾಲೋ ಅಮ್ಮ ಅಪ್ಪ ಏನ್ ಹೇಳ್ತಾರ, ಬೆಳಗ್ಗೆ ಎದ್ದು ತಂದೆ ತಾಯಿಗೆ ನಮಸ್ಕಾರ ಮಾಡುವಂಥದ್ದು, ಇದು ನಮ್ಗೆ ಅಭಿಯಾನನೂ ನಾವು ಹೇಳಿದ್ದು. ಸೊ ತಂದೆ ತಾಯಿಗೆ ನಮಸ್ಕಾರ ಮಾಡ್ಬೇಕು, ತಂದೆ ತಾಯಿ ಹೇಳಿರೋ ಮಾತು ಎಷ್ಟಾಗುತ್ತೋ ಅಷ್ಟು ಕೇಳ್ಬೇಕು. ಅವ್ರ ಮನ್ಸಲ್ಲಿ ಏನಿದೆ, ನಮ್ ತಂದೆ ಈಗ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರಿಗೆ ಟೈಮ್ ಆಗ್ತಾ ಇದೆಯಾ, ನಾನ್ ಹೆಂಗ್ ಹೆಲ್ಪ್ ಮಾಡ್ಬೋದು, ಈ ಕರ್ತವ್ಯದ ಒಂದು ತಿಳುವಳಿಕೆ ಮಕ್ಕಳಲ್ಲಿ ಬರ್ಬೇಕು. ಆಮೇಲೆ ಟೀಚರ್ ದ್ರೌಪದಿ, ಹೇಳಿರೋದು ಪ್ರತಿಯೊಂದು ಆ ದಿನ ಹೋಮ್ ವರ್ಕ್ ಮಾಡ್ಬೇಕು. ಫಸ್ಟ್ ಆಸ್ ಅ ವಿದ್ಯಾರ್ಥಿ ವಿದ್ಯವನ್ನ ನಾವು ಎಲ್ಲಿಂದ ಬರ್ತದ ಅಲ್ಲಿಂದ ನಾವು ಅರ್ಜನೆ ಮಾಡ್ಬೇಕು, ತಗೋಬೇಕು ಅದಕ್ಕ. ಅದು ವಿದ್ಯಾರ್ಥಿ ಅಂತಂದ್ರೆ ವೇರೆವರ್ ಗುಡ್ ಥಿಂಗ್ಸ್ ಕಮ್ ಫ್ರಮ್ ಆಲ್ ದ ಸೈಡ್ಸ್ ಅಂತಾರಲ್ಲ, ಹಂಗ ಎಲ್ಲಾ ಕಡೆಯಿಂದ ಬಂದಿರೋದು ಅದು ಅರ್ಜನೆ ಮಾಡ್ಬೇಕು. ದಟ್ ಈಸ್ ವಿದ್ಯಾರ್ಥಿ ಲಕ್ಷಣ. ಟಿಲ್ ಯು ಕಮ್ ಟು ದಟ್ ಏಜ್, ಯುವರ್ ಮೇನ್ ರೆಸ್ಪಾನ್ಸಿಬಿಲಿಟಿ ಈಸ್ ನಮ್ದು ಸಂಧ್ಯಾ ವಂದನ. ಬಾಯ್ಸ್ ಆದ್ರೆ ಸಂಧ್ಯಾ ವಂದನ ಮಾಡೋದು, ಗರ್ಲ್ಸ್ ಆದ್ರೆ ತುಳಸಿ ಪೂಜೆಯನ್ನು ಮಾಡೋದು, ತಂದೆ ತಾಯಿ ಮಾತು ಕೇಳೋದು, ನಮಸ್ಕಾರ ಮಾಡೋದು. ಆಮೇಲೆ ವಿದ್ಯಾರ್ಥಿಗಳಾಗಿ ಚಲೋ ಓದ್ಕೊಬಹುದು, ಓದ್ಕೊಂಡ್ ಮನಸ್ನಾಗ ಏನದ ನಾವು ಹೆಂಗ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ಬೋದು, ಇದು ಎಲ್ಲ ಈ ತರ ಸಣ್ಣತನ್ನಾಗಿ ಮಾಡ್ಕೊಂತ ಬಂದ್ರೆ ನಾವು ದೊಡ್ಡವರಾದ್ಮೇಲೆ ಈ ಕರ್ತವ್ಯ ಅಂಬೋದು ನಮಗೆ ಬಿಡೋದಿಲ್ಲ. ನೋ ಮ್ಯಾಟರ್ ವಾಟ್. ಇವತ್ತು ನಾನು ಮಲ್ಕೋಮಕ್ಕಿನ ಮೊದ್ಲ ಒಂದು ಭಗವದ್ಗೀತಾ ಶ್ಲೋಕ ಓದೆ ಮಲ್ಕೋತೀನಿ. ಆ ಒಂದು ನಿರ್ಧಾರ ಇದೆ ಅಲ್ಲ, ಅದನ್ನ ಬಿಡಬಾರ್ದು. ನಾನು ಇವತ್ತು ಸಂಧ್ಯಾ ವಂದನ ಬಿಡಂಗಿಲ್ಲ, ಪ್ರತಿದಿನ ನಾನ್ ಬಿಡಲ್ಲ. ಇದು ಆ ಕರ್ಮದ್ ಒಂದಿದು ನಾವು ಇಟ್ಕೊಂಡಿರ್ಬೇಕು. ನಮ್ ತಂದಿದ್ ಹೇಳಾರ ಇವತ್ತು, ಓಕೆ ನಾ ಇದು ಮಾಡೇಬೇಕು, ಈ ವಾರನಾಗ ಇದು ಫಿನಿಶ್ ಮಾಡ್ಬೇಕು. ಸೊ ಈ ತರ ನಾವು ಮಕ್ಕಳಾಗಿ ಗೋಲ್ಸ್ ಇಟ್ಕೋರಿ ನೀವು. ಅಂಡ್ ಯು ಕ್ಯಾನ್ ಶೇರ್. ನಾ ನೆಕ್ಸ್ಟ್ ಕ್ಲಾಸ್, ಟುಮಾರೋ ಕ್ಲಾಸ್ನಾಗ ವಾಟ್ ಎವರ್ ಯು ಆರ್ ಡೂಯಿಂಗ್, ಬ್ರಿಂಗ್ ದಟ್ ಚೆಕ್ ಲಿಸ್ಟ್ ಅಂಡ್ ವಿ ಆಲ್ ಕ್ಯಾನ್ ಶೇರ್. ಓಕೆನಾ? yeah. ಲೆಟ್ಸ್ ಟೇಕ್ ದಟ್ ಆಸ್ ಹೋಮ್ವರ್ಕ್. Anaga is there? Shrish? Maybe they are not there. I think we are also running out yes. of. Huh. Yes, yes. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. Hari Sarvottama Vayu Jeevottama. ಶ್ರೀಮನ್ ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ. Sriman Madhvamate Hari Parataraha Satyam Jagat Tatpato. ಭಿನ್ನ ಜೀವಗಣ ಹರೇರನುಚರಾ ನೀಚೋಚ ಭಾವಂಗತ. Bhinna Jiva Gana Hare Ranuchara Nichocha Bhavangata. ಮುಕ್ತೇರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. Muktir Naija Sukhanubhuti Ramala Bhaktischa Tatsadanam. ಹೆಕ್ಷಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ. ಹೆಕ್ಷಾದಿತ್ಯತಯಂ ಪ್ರಮಾಣ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ವಾಯು ಜೀವೋತ್ತಮ. ಜೀವೋತ್ತಮ.